ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿದ್ದೀರಾ. ಲೇಟ್ ಆಗಿದ್ರಿಂದ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮೆಟ್ರೋ ಸ್ಟೇಷನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್, ಇವಾಗ ನಾವು ಬಂದು ಮದ್ದೂರಿಗೆ ಹೋಗ್ತಾ ಇದ್ದೀವಿ. ಮದುವೆ ಇದೆ, ಅದಕ್ಕೋಸ್ಕರ. ಸೊ ಅಲ್ಲಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಬೇರೆಯವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾರೆ ಮೆಟ್ರೋ ಸ್ಟೇಷನಲ್ಲಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀರಾ? ಬಸ್ಸು, ಮೆಟ್ರೋ, ಪಟ್ರೋ. ಇವರು ಕಾಮಾಕ್ಷಿ ನಮ್ಮ ಅತ್ತೆ ಮೊನ್ನೆ ನಮ್ಮ ಮನೆಗೆ ಬಂದಿದ್ರು. ಇವಾಗ ನಮ್ಮ ಜೊತೆನೇ ಮದುವೆಗೆ ಹೋಗ್ತಾ ಇದ್ದೀವಿ. ಸಿ ಬಾಯ್. ನೋಡಿ ಗೈಸ್, ಟ್ರೈನ್ ಬರೋಕ್ಕಿಂತ 9 ಮಿನಿಟ್ಸ್ ಇದೆ. ಫಸ್ಟ್ ಟೈಮ್ ಮೆಟ್ರೋ 9 ಮಿನಿಟ್ಸ್ ತೋರಿಸ್ತಾ ಇದೆ ಗೈಸ್. ಯಾಕೆ ಆ ಥರ ಏನಿಲ್ಲ, ಮಾರ್ನಿಂಗು ಫ್ರೀಕ್ವೆನ್ಸಿ ಕಮ್ಮಿ ಮೆಟ್ರೋದು. ಇನ್ನು ಯಾವ ಇಂಜಿನ್ ಸ್ಟಾರ್ಟ್ ಆಗಿಲ್ಲ. ನಾವು ಇಲ್ಲಿಂದ ಗೊರಗುಂಟೆಪಾಳ್ಯ ಹೋಗ್ಬೇಕಾದ್ರೆ ಗೊರಗುಂಟೆಪಾಳ್ಯ ಹೋಗಿ ಅಲ್ಲಿ ನಮ್ಮ ಅಕ್ಕ ಬರ್ತಾರೆ. ಸೊ ಜೊತೆ ಕಾರಲ್ಲಿ ಹೋಗೋದು. ಬನ್ನಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಗೊರಗುಂಟೆಪಾಳ್ಯಕ್ಕೆ 1/2 ಅವರ್ ಇತ್ತು. ಸೊ ಹಾಗಾಗಿ ಅಕ್ಕಂಗೆ ಬರೋಕ್ಕೆ ಹೇಳಿದ್ವಿ. ಅಲ್ಲಿ ನೋಡಿದ್ರೆ ಅಕ್ಕವ್ರಿಗೆ ಟ್ರಾಫಿಕ್ ಇರಲಿಲ್ಲ, ಫುಲ್ ಫ್ರೀ ಇತ್ತಂತೆ. ಅವ್ರು ಬೇಗ ಬಂದು ಪಾಪ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಮಗೆ ಬೇರೆ ಮೆಟ್ರೋದಲ್ಲೇ ಆಲ್ಮೋಸ್ಟ್ 20 ಮಿನಿಟ್ಸ್ ವೇಸ್ಟ್ ಆಯಿತು. 9 ಮಿನಿಟ್ಸ್ ಅಲ್ಲಿ ವೆಯ್ಟ್ ಮಾಡಿದ್ವಿ ಆ್ಯಂಡ್ ಹೋಗೋದು ಅದೆಲ್ಲ. ಸೊ ಹಾಗಾಗಿ ಫೈನಲಿ ಗೊರಗುಂಟೆಪಾಳ್ಯಕ್ಕೆ ಹೋದ್ವಿ. ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ಕಾರ್ ಹತ್ಕೊಂಡು ಹೊರಟ್ವಿ. ಟಿಫನ್ ಮಾಡೋದು ಬೇಡ, ಹಾಗೆ ಹೋಗೋಣ ಡೈರೆಕ್ಟ್ ಅಂದ್ಕೊಂಡ್ವಿ. ಬಟ್ ಪಾಪು ಮತ್ತು ಆಂಟಿ ಎಲ್ಲ ಇದ್ರಲ್ವಾ, ಶುಗರ್ ಪೇಷಂಟು. ಸೊ ಹಾಗಾಗಿ ಒಂದು ಇಡ್ಲಿ ತಿಂದ್ವಿ ಎಲ್ಲರೂ. ಅದಾದಮೇಲೆ ಮದುವೆಗೆ ರೀಚ್ ಆಗಿ ಇವಾಗ ಆಲ್ಮೋಸ್ಟು 12 ಆಗಿತ್ತು ಅಂದ್ಕೊತೀನಿ. 12ಗೆಲ್ಲ ಊಟಕ್ಕೆ ಹೋಗಿ ಬೇಗ ಊಟ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಇದು ಬಂದು ಮದ್ದೂರು ಹತ್ರ ಇರುವಂತಹ ಕೋಡಿಯಾಲ ಅಂತ ಒಂದು ಪ್ಲೇಸು. ನೀವು ಗೂಗಲಲ್ಲಿ ಕೋಡಿಯಾಲ ಕಂಬದ ಮನೆ ಅಂತ ಹಾಕಿದ್ರೆ ಈ ಪ್ಲೇಸ್ ಬರುತ್ತೆ, ನೀವು ನೋಡ್ಬೋದು. ಸೊ ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಅವರೇನೆ ಸೀರೆನ ನೇಯ್ತಾರೆ. ಸೊ ಅವರೇನೆ ಪ್ರಿಪೇರ್ ಮಾಡ್ತಾರೆ ಸೀರೆನ. ಇಲ್ಲಿಂದನೇ ಎಲ್ಲ ಕಡೆಗೆ ಮೈಸೂರಿಗೆಲ್ಲ ಸ್ಯಾರೀಸ್ ಎಲ್ಲ ಇಲ್ಲಿಂದನೇ ಹೋಗುತ್ತಂತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಯಾಕಂತಂದರೆ ನನ್ನ ಮದುವೆಯಲ್ಲಿ ಸೀರೆ ತೆಗಿಯೋಕೆ ಇಲ್ಲಿ ಹೋಗಿದ್ವಿ. ನನ್ನ ಹಸ್ಬೆಂಡ್ಗೆ ಯಾರಾದರೂ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರು, ಹಾಗಾಗಿ ಸೀರೆ ತೆಗಿಯೋದಕ್ಕೆ ಹೋಗಿದ್ವಿ. ತುಂಬಾ ವರ್ತ್ ಅನ್ನಿಸ್ತು ನಮಗೆ. ಇಲ್ಲಿ ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಸ್ಯಾರೀಸು. ಕ್ವಾಲಿಟಿನೂ ಅಷ್ಟೇ. ನಮ್ಮ ಮದುವೆಯಲ್ಲಿ ತೊಗೊಂಡಿರೋ ಸೀರೆ ಒಂದು ಕೂಡ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ 8,000 ತೊಗೊಂಡಿದ್ದು. ಹಾಸನಲ್ಲಿ ನಾವು ಕೇಳಿದ್ರೆ ಆಲ್ಮೋಸ್ಟ್ 19,000 ಹೇಳಿದ್ರು. ಸೊ ಹಾಗಾಗಿ ನಮಗೆ ವರ್ತ್ ಅನ್ನಿಸ್ತು. ಆ್ಯಂಡ್ ನಾನಿಲ್ಲಿ ಸೀರೆನ ನೋಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಸೀರೆನ ಆರಿಸೋದಕ್ಕೆ ಬರೋದಿಲ್ಲ. ಈ ಸೀರೆನ ನಮ್ಮ ಅಂಕಲ್ ಹೇಳಿದರು, ಹಂಗಾಗಿ ಆಂಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ನೋಡಿದ್ವಿ. ಡ್ರೆಸ್ ಮೆಟೀರಿಯಲ್ಸ್ ಪ್ರತಿಯೊಂದು ಸಿಗುತ್ತೆ, ಪಂಚೆಯಿಂದ ಹಿಡಿದು. ಟೋಟಲಿ ಮದುವೆಗೆ ನೀವು ಶಾಪಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಡಿಸ್ಕೌಂಟ್ ಏನು ಮಾಡೋದಿಲ್ಲ. ಅವರು ಏನು ಪ್ರೈಸ್ ಹಾಕಿರ್ತಾರೋ ಅದೇ ಲಾಸ್ಟ್ ಪ್ರೈಸ್ ಆಗಿರುತ್ತೆ. ಆ್ಯಂಡ್ ಸೆಲೆಕ್ಟ್ ಮಾಡ್ತಾಯಿದ್ರು. ನಾವು ಬೇಗ ಎದ್ದಿದ್ದರಿಂದ ಸ್ವಲ್ಪ ಟಯರ್ಡ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಪಾಪ ಸಿಹಿ ಸುಮ್ಮನೆ ಆಟಾಡ್ತಾ ಇದ್ಲು, ಏನು ಹಿಂಸೆ ಆ ಥರ ಏನೂ ಕೊಡಲಿಲ್ಲ. ಅವಳ ಪಾಡಿಗಳು ಆಟಾಡ್ತಾ ಇದ್ಲು. ಆ್ಯಂಡ್ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಕೊಂಡು ಹೊರಟ್ವಿ. ಸೊ ನೀವೇನಾದರೂ ನೆಕ್ಸ್ಟ್ ಶಾಪಿಂಗ್ ಹೋಗ್ಬೇಕಂತಿದ್ರೆ, ಸೀರೆ ಶಾಪಿಂಗು, ಮದುವೆ ಶಾಪಿಂಗು, ಇದು ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇವರು ನಮ್ಮ ಅಕ್ಕ ಇದ್ದಾರಲ್ಲ, ಅವರತ್ತೆ ತುಂಬಾ ಸ್ಯಾರಿ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಹೊರಟು ಆಲ್ಮೋಸ್ಟ್ 4:30 ಆಗಿತ್ತು. ಮಧ್ಯ ಟೀ ಬ್ರೇಕ್ ನಿಲ್ಲಿಸಿ ಗೊರಗುಂಟೆಪಾಳ್ಯದವರೆಗೂ ಅಕ್ಕ ಬಂದರು. ಅಲ್ಲಿಂದ ಅವ್ರು ಆ ಕಡೆ ಹೋದರು, ನಾವು ಈ ಕಡೆ ಮೆಟ್ರೋದಲ್ಲಿ ಬಂದ್ವಿ. ಆ್ಯಂಡ್ ಗೈಸ್, ನಿನ್ನೆ ವ್ಲಾಗ್ ಆಲ್ರೆಡಿ ನೋಡಿರ್ತೀರಾ. ಆ್ಯಂಡ್ ವ್ಲಾಗ್ನ ಅದಕ್ಕೆ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ತುಂಬ ಟಯರ್ಡ್ ಆಗಿದ್ವಿ. ಆಲ್ಮೋಸ್ಟ್ 1-2 ಡೇಸಿಂದ ನಮ್ಮ ಆಂಟಿ ಇದ್ದರು, ಮಾತಾಡ್ಕೊಂಡು ಮಲಗೋದು ಲೇಟ್ ಆಗ್ತಿತ್ತು. ಆ್ಯಂಡ್ ನಿನ್ನೆ ಕೂಡ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ನನಗೆ ವ್ಲಾಗ್ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೆ. ಸೊ ಅದನ್ನು ಆಲ್ರೆಡಿ ನೀವು ನೋಡಿದ್ದೀರಾ. ಆ್ಯಂಡ್ ನಿನ್ನೆ ನಾವು ಕಂಬದ ಮನೆಗೆ ಹೋಗಿದ್ವಿ. ಇದೇನಪ್ಪ ಅಂತಂದರೆ, ನನ್ನ ಮದುವೆಲಿ ಹೋಗಿದ್ದು. ಇವಾಗ ನನ್ನ ಪಾಪನ ಕರ್ಕೊಂಡು ಅಲ್ಲೇ ಹೋಗಿದ್ದೆ. ಸೊ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿದೆ ಲೈಫ್ ಫೀಲಿಂಗು. ನಾವು ಮದುವೆ ಆಗಬೇಕಾದ್ರೆ ಬಟ್ಟೆ ಶಾಪಿಂಗ್ ಬಂದಿದ್ವಿ, ಇವಾಗ ನಮ್ಮ ಮಗಳನ್ನ ಕರ್ಕೊಂಡು ಬಂದಿದ್ದೀವಿ ಅಂತ. ಆ್ಯಂಡ್ ಅಲ್ಲಿ ನಾನು ಕೆಲವೊಂದಷ್ಟು ಸೀರೆಗಳನ್ನ ತೊಗೊಂಡೆ. ಆ್ಯಂಡ್ ನೀವೇನಾದರೂ ಮದುವೆ ಮನೆಗೆ ಬಟ್ಟೆ ತೆಗಿಬೇಕಂತಿದ್ರೆ ಒಳ್ಳೆ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಅದು ಮಂಡ್ಯದ ಹತ್ರ ಇದೆ. ಮಂಡ್ಯದ ಹತ್ರ ಮದ್ದೂರು ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ. ಕೋಡಿಯಾಲ
ಕಂಬದ ಮನೆ ಅಂತ. ಸೊ ನಾನು ಯಾವ್ಯಾವ ಸೀರೆ ತೊಗೊಂಡೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನನಗೆ ಅಷ್ಟು ಸೀರೆನ ಸೆಲೆಕ್ಟ್ ಬರೋದಿಲ್ಲ, ಸೆಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ. ಯೂಶ್ವಲಿ ನನ್ನ ಸೀರೆನೆಲ್ಲ ಇಷ್ಟ ಆದರೆ ಅಷ್ಟು ತೊಗೊಳೋದಿಲ್ಲ, ನಾನು ವೇರ್ ಕೂಡ ಮಾಡೋದಿಲ್ಲ, ಕಂಫರ್ಟ್ ಇರಲ್ಲ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಅತ್ತೆ ಇದ್ದರು. ಸೊ ಅವರೂ ತುಂಬ ಹೆಲ್ಪ್ ಮಾಡಿದ್ರು ಸೆಲೆಕ್ಟ್ ಮಾಡೋದಕ್ಕೆ. ಸೊ ಹಂಗಾಗಿ ನನಗೆ ಈ ಸಾರಿ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಇದೆ, ತುಂಬ ಸಾಫ್ಟಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಸೀರೆಗಳು ಅವರೇನೆ ನೇಯೋದ್ರಿಂದ ಸೊ ಕ್ವಾಲಿಟಿಗಳಂತೂ ತುಂಬಾ ಚೆನ್ನಾಗಿದೆ. ಸೊ ಹೇಗಿದೆ ಹೇಳಿ ನನ್ನ ಸೀರೆ? ಇದು ಕಲಂಕಾರಿ ಡಿಸೈನ್ ಅಂತೆ. ಸೊ ನನಗೆ ಈ ಸ್ಯಾರಿ ಬಂದು 2100 ರುಪೀಸ್ ಏನೋ ಆಯಿತು. ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಆ್ಯಂಡ್ ನನಗೆ ಪರ್ಪಲ್ ಅಂದರೆ ತುಂಬ ಇಷ್ಟ. ನೋಡ್ತಿದ್ದೀರಾ, ಡ್ರೆಸ್ ಕೂಡ ಪರ್ಪಲ್ ಹಾಕ್ಕೊಂಡಿದ್ದೀನಿ. ಸೊ ಸೇಮ್ ಇದೇ ಥರ ಬಂದಿದೆ, ಬ್ಲೌಸು ಕೂಡ ಪರ್ಪಲ್ ಬಂದಿದೆ. ಸೊ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಸೊ ಇದು ಸದ್ಯಕ್ಕೆ ನನ್ನ ಫೇವ್ರೆಟ್ ಸಾರಿ ಆಗಿದೆ. ಈ ಥರ ಒಂದೊಂದೇ ಮೈಸೂರು ಸಿಲ್ಕ್, ಇವಾಗೆಲ್ಲ ಕ್ರೇಪ್ ಸ್ಯಾರಿ ಟ್ರೆಂಡಿಂಗ್ ಅಲ್ಲ. ಸೊ ಹಂಗಾಗಿ ಈ ಥರ ಒಂದು ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಸಿಕ್ತು. ಆ್ಯಂಡ್ ಇದು ಫಸ್ಟ್ ಒನ್ನು. ಆ್ಯಂಡ್ ಇನ್ನೊಂದು ಬಂದು ಈ ಥರ, ಇದು ಪರ್ಪಲ್ ಅಲ್ಲ, ಸ್ವಲ್ಪ ಬೇರೆ ಥರ ಬರುತ್ತೆ. ಇದೂ ಅಷ್ಟೇ ಸಾಫ್ಟ್ ಸಿಲ್ಕ್ ಥರ, ನೀವು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಉಟ್ಕೊಂಡ್ರೆ ಜಾರೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲೇ ಸೇಮ್ ನಮ್ಮ ಅಕ್ಕ ಆರೆಂಜ್ ತೊಗೊಂಡ್ರು, ನಾನು ಈ ಕಲರ್ ತೊಗೊಂಡೆ. ಸೊ ಇದ್ರದ್ದು ಕಾಂಟ್ರಾಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಎಲ್ಲೋ ಮತ್ತು ಈ ಕಲರು. ಸೊ ಇದಕ್ಕೆ ಬ್ಲೌಸ್ ಈ ಕಲರ್ ಬಂದಿದೆ. ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ ಉಟ್ಕೊಂಡ್ಮೇಲೆ. ಸೊ ಇದನ್ನೆಲ್ಲ ಯಾವಾಗ ವೇರ್ ಮಾಡ್ತೀನಿ ಅನ್ನೋ ಥರ ಫೀಲ್ ಆಗ್ತಿದೆ, ಅಷ್ಟು ಸ್ಮೂತಾಗಿದೆ. ಸೊ ನೋಡೋಣ, ಬೇಗ ಬ್ಲೌಸ್ ಸ್ಟಿಚಿಗೆ ಕೊಟ್ಟು ಅದಾದಮೇಲೆ ವೇರ್ ಮಾಡ್ತೀನಿ. ಇದೂ 2050 ರುಪೀಸ್ ಏನಾಯಿತು. ಆ್ಯಂಡ್ ಈ ಸ್ಯಾರಿ ಬಂದು ನಮ್ಮ ಅಂಕಲ್ಲು ನಮ್ಮ ಆಂಟಿಗೆ ತೊಗೊಂಬರೋದಕ್ಕೆ ಹೇಳಿದರು. ಸೊ ಇದೂ ಹಂಗೆ ಇದೆ, ಆಲ್ಮೋಸ್ಟ್ ಪರ್ಪಲ್ಲೇನೇ ಇದೆ, ಯಾಕೋ ಪರ್ಪಲ್ ಹೋಗ್ಬಿಟ್ಟಿದೆ. ಸೊ ಇದು ಒಂಥರ ಈ ಕಲರ್ ಡಬಲ್ ಶೇಡೆಡಲ್ಲಿ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ಸೊ ಇದು ಅಂಕಲ್ಗೆ 2300 ಏನೋ ಆಯಿತು ಆಂಟಿ ಸೀರೆ. ಸೊ ನಿಮಗೆ ಇದು ಮೂರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ನೆನ್ನೆ ಸೀರೆಗಳನ್ನ ತೋರ್ಸೋಕ್ಕಾಗಿದ್ದೀರಲ್ಲ, ಸೊ ಹಾಗಾಗಿ ಇವಾಗ ವ್ಲಾಗ್ ಮಾಡಿದೆ ಅಷ್ಟೇ. ಆ್ಯಂಡ್ ಐ ಹೋಪ್ ಇವಾಗ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಚೂರು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಗ್ರೋ ಆಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.